ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಲಾ ಆಫ್ ಅಟ್ರಾಕ್ಷನ್ ಅಪ್ಲೈ ಮಾಡಿದ್ರೆ ಅಂದುಕೊಂಡಿದ್ದು ನಡೆಯುತ್ತೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಈ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಎಷ್ಟೋ ರೀತಿಯ ಟೆಕ್ನಿಕ್ಸ್ ನ ಕೂಡ ಹೇಳ್ತಾ ಇರ್ತಾರೆ. ಹಾಗಿದ್ರೆ ಕೆಲವು ಜನಕ್ಕೆ ಎಷ್ಟು ರೀತಿಯ ಟೆಕ್ನಿಕ್ಸ್ ನ ಅಪ್ಲೈ ಮಾಡಿದ್ರು ಅವರಿಗೆ ಈ ಆಕರ್ಷಣೀಯ ಸಿದ್ಧಾಂತ ಅನ್ನೋದು ಕೆಲಸ ಮಾಡ್ತಿರಲ್ಲ. ಹೀಗೆ ಯಾಕೆ ಆಗುತ್ತೆ ಅಂದ್ರೆ ಇಲ್ಲಿ ನೀವು ಲಾ ಆಫ್ ಅಟ್ರಾಕ್ಷನ್ ನ ಮಾತ್ರವೇ ಅಪ್ಲೈ ಮಾಡ್ತಿದ್ದೀರಾ, ಆದರೆ ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋ ಸಾಧನೆಗಳನ್ನು ನೀವು ಮಾಡ್ತಿಲ್ಲ. ಅದರಿಂದಾನೇ ನಿಮ್ಮ ಜೀವನದಲ್ಲಿ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಕೆಲಸ ಮಾಡ್ತಿಲ್ಲ. ನೀವು ಲಾ ಆಫ್ ಅಟ್ರಾಕ್ಷನ್ನ ಅಪ್ಲೈ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಪ್ರಭಾವ ಯಾವ ವಿಧಾನವಾಗಿದೆ ಅಂತ ಗಮನಿಸ್ಕೊಳ್ಬೇಕು. ನಿಮ್ಮ ಮನಸ್ಸು ಪ್ರಶಾಂತವಾಗಿ ಇರುವಾಗ ಮಾತ್ರವೇ ನಿಮ್ಮ ಕಾನ್ಸಿಯಸ್ ಮೈಂಡ್ ಅನ್ನೋದು ನಿಮ್ಮ ಮಾತನ್ನ ಕೇಳುತ್ತೆ. ನಿಮ್ಮ ಕಾನ್ಸಿಯಸ್ ಮೈಂಡ್ ನಿಮ್ಮ ಮಾತನ್ನ ಯಾಕೆ ಕೇಳಬೇಕು ಅಂದರೆ ನಿಮ್ಮ ಆಲೋಚನೆಗಳನ್ನು ಸಬ್ಕಾನ್ಸಿಯಸ್ ಮೈಂಡ್ ಅನ್ನೋದು ನಿಮ್ಮ ಕಾನ್ಸಿಯಸ್ ಮೈಂಡ್ನ ಆಜ್ಞೆಗಳ ಮೇಲೇನೆ ಕೆಲಸ ಮಾಡುತ್ತೆ. ನಿಮ್ಮ ಕಾನ್ಸಿಯಸ್ ಮೈಂಡ್ ಅನ್ನೋದು ಜಾಸ್ತಿ ಯಾವುದರ ಬಗ್ಗೆ ಆಲೋಚನೆ ಮಾಡುತ್ತೋ, ಯಾವುದನ್ನ ತುಂಬಾ ಬಲವಾಗಿ ಬೇಕು ಅಂತ ಅಂದುಕೊಳ್ಳುತ್ತೋ ಅದನ್ನು ಮಾತ್ರವೇ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ನಿಮಗೆ ಕೊಡೋದನ್ನೋದು ನಡೆಯುತ್ತೆ. ಉದಾಹರಣೆಗೆ ನೀವು ನಿಮಗೆ ಇಷ್ಟ ಇಲ್ಲದಿರೋದ್ರ ಬಗ್ಗೆ ಜಾಸ್ತಿ ಆಲೋಚನೆ ಮಾಡ್ತಾ ಇರ್ತೀರಾ. ಹೀಗೆ ಆಲೋಚಿಸೋದು ಯಾರು ಅಂದ್ರೆ ನಿಮ್ಮ ಕಾನ್ಸಿಯಸ್ ಮೈಂಡ್. ನಿಮ್ಮ ಕಾನ್ಸಿಯಸ್ ಮೈಂಡ್ ನಿಮಗೆ ಇಷ್ಟವಿಲ್ಲದ ವ್ಯಕ್ತಿಯ ಬಗ್ಗೆ ಪದೇ ಪದೇ ನೆನಪು ಮಾಡ್ಕೊಳ್ತಾ ಇರುತ್ತೆ. ಹೀಗೆ ನೆನೆಸಿಕೊಳ್ತಾ ಇರುವಾಗ ನಿಮ್ಮ ಕಾನ್ಸಿಯಸ್ ಮೈಂಡ್ ಎಲ್ಲವೂ ಕೂಡ ನಿಮಗೆ ಇಷ್ಟವಿಲ್ಲದ ವ್ಯಕ್ತಿಯ ಆಲೋಚನೆಗಳಿಂದ ತುಂಬಿ ಹೋಗುತ್ತೆ. ಹೀಗೆ ನಿಮ್ಮ ಕಾನ್ಸಿಯಸ್ ಮೈಂಡ್ ಅಲ್ಲಿ ಜಾಸ್ತಿ ಯಾವುದನ್ನ ತುಂಬಿಕೊಳ್ಳುತ್ತೋ ಅದನ್ನೇ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ರಿಸೀವ್ ಮಾಡ್ಕೊಳ್ಳೋದನ್ನೋದು ನಡೆಯುತ್ತೆ. ಹೀಗೆ ರಿಸೀವ್ ಮಾಡಿಕೊಂಡಾಗ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಅನ್ನೋದು ನಿಮ್ಮ ಕಾನ್ಸಿಯಸ್ ಮೈಂಡ್ ಅಲ್ಲಿ ತುಂಬಿಸಿಕೊಂಡ ಇಷ್ಟವಿಲ್ಲದ ವ್ಯಕ್ತಿಯನ್ನೇ ನಿಮಗೆ ಪದೇ ಪದೇ ನೋಡೋ ರೀತಿ ಮಾಡುತ್ತೆ. ಅಂದ್ರೆ ನಿಮ್ಮ ಕಾನ್ಸಿಯಸ್ ಮೈಂಡ್ನ ಆಲೋಚನೆಗಳು ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ಗೆ ಆಜ್ಞೆಯನ್ನ ಕೊಟ್ಟ ಹಾಗೆ. ಅದಕ್ಕೇನೆ ನೀವು ನಿಮಗೆ ಬೇಡ ಅನ್ನೋದನ್ನ ಬಿಟ್ಟು ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಆಲೋಚನೆ ಮಾಡೋದನ್ನ ಶುರು ಮಾಡಿದ್ರೆ ನೀವು ಅಂದುಕೊಂಡಿದ್ದನ್ನ ತುಂಬಾ ಸುಲಭವಾಗಿ ಪಡೆಯೋದನ್ನೋದು ನಡೆಯುತ್ತೆ. ಅದಕ್ಕಿಂತ ಮುಂಚೆ ನಿಮ್ಮ ಕಾನ್ಸಿಯಸ್ ಮೈಂಡ್ನ ನಿಮಗೆ ಅನುಕೂಲಕರವಾಗಿ ಬದಲಾಯಿಸಿಕೊಳ್ತಾ ಇರಬೇಕು. ನೀವು ನಿಮಗೆ ಬೇಕಾಗಿರೋದ್ರ ಬಗ್ಗೆ ಆಲೋಚಿಸುವ ಮೊದಲು ನಿಮ್ಮ ಮನಸ್ಸಿನಲ್ಲಿ ಬೇರೆ ಯಾವುದೇ ರೀತಿಯ ಆಲೋಚನೆಗಳು ಬರದೇ ಇರೋ ರೀತಿ ನೋಡ್ಕೊಳ್ಳಿ. ಅದಕ್ಕೇನೆ ನೀವು ಲಾ ಆಫ್ ಅಟ್ರಾಕ್ಷನ್ ಅಪ್ಲೈ ಮಾಡೋ ಮೊದಲು ನಿಮ್ಮನ್ನ ನೀವು ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಇಟ್ಕೋಬೇಕು. ನಿಮ್ಮ ಮೈಂಡ್ನ ನಿಮ್ಮ ಬಾಡಿನ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ನಿಮ್ಮ ಮನಸ್ಸನ್ನ ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಇಟ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ಆಲೋಚನೆಗಳು ಇಲ್ಲದೆ ಕೇವಲ ನಿಮಗೆ ಬೇಕಾಗಿರೋದ್ರ ಬಗ್ಗೆ ಮಾತ್ರ ಆಲೋಚನೆ ಮಾಡ್ತಾ ಲಾ ಆಫ್ ಅಟ್ರಾಕ್ಷನ್ ಅಪ್ಲೈ ಮಾಡಬೇಕು. ಇಲ್ಲಿ ಯಾರಾದರೂ ನನ್ನ ಸೈಂಟಿಫಿಕ್ ಥರ್ಡ್ ಐ ಮೆಡಿಟೇಷನ್ ಕ್ಲಾಸ್ ಸ್ಟೂಡೆಂಟ್ಸ್ ಇದ್ರೆ ನೀವು ಲಾ ಆಫ್ ಅಟ್ರಾಕ್ಷನ್ನ ಅಪ್ಲೈ ಮಾಡೋಕ್ಕೂ ಮುಂಚೆ ನಾನು ಹೇಳ್ಕೊಟ್ಟ ಟೆಕ್ನಿಕ್ಸ್ನ ಫಾಲೋ ಆಗಿ ನಂತರ ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ಸ್ನ ಅಪ್ಲೈ ಮಾಡಿ. ಖಂಡಿತ ನಿಮಗೆ ತುಂಬ ಬೇಗನೆ ರಿಸಲ್ಟ್ಸ್ ಅನ್ನೋದು ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.